ಮಂಗಳೂರಿನ ಚೇಳ್ಯಾರು ಗ್ರಾಮ ಪಂಚಾಯತ್ ತೀರಾ ಅಮಾನವೀಯವಾಗಿ ವರ್ತಿಸ್ತಾ ಇದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಿಲ್ ಪಾವತಿಸಿಲ್ಲ ಎಂದು ಆರ್ಥಿಕವಾಗಿ ತೀರಾ ದುರ್ಬಲವಾಗಿರುವ 6 ಕೊರಗ ಬುಡಕಟ್ಟು ಕುಟುಂಬಗಳ ಕುಡಿಯುವ ನೀರಿನ ಸಂಪರ್ಕವನ್ನು ಗ್ರಾಮ ಪಂಚಾಯತ್ ಗುರುವಾರ ಕಡಿತಗೊಳಿಸಿ ಅಮಾನವೀಯವಾಗಿ ವರ್ತಿಸಿದೆ. ಈ ಕುರಿತು ಸಿಪಿಐಎಂ ಪಕ್ಷದಿಂದ ಜಿಲ್ಲಾಡಳಿತದ ಗಮನವನ್ನು ಸೆಳೆಯಲಾಗಿದೆ. ಗ್ರಾಮ ಪಂಚಾಯತ್ ಈಗ ಸೇಡು ತೀರಿಸುವಂತೆ ನಿರ್ದಯವಾಗಿ ವರ್ತಿಸ್ತಾ ಇದೆ. ಮನೆಗೆ ನೀರಿನ ಸಂಪರ್ಕ ಕಡಿತಗೊಂಡ ತರುವಾಯ ಕೊರಗ ಕುಟುಂಬಗಳು ಕಾಲನಿಯಲ್ಲಿದ್ದಂಥ ಗ್ರಾಮ ಪಂಚಾಯತ್ನ ನೀರಿನ ಕೊಳವೆಯಿಂದ ನೀರು ತುಂಬಿಸಿ ಹೊತ್ತು ತರುತ್ತಿದ್ದರು. ಇದನ್ನು ಗಮನಿಸಿದ ಪಂಚಾಯತ್ ಆಡಳಿತವು ಕೊರಗ ಕುಟುಂಬಗಳಿಗೆ ಹನಿ ನೀರು ಸಿಗಬಾರದು ಎಂಬಂತೆ ವರ್ತಿಸಿದೆ ಅಂತೆ ತೋರ್ತಾ ಇದೆ. ಪಂಚಾಯತ್ ಕೊಳವೆಯ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಿದೆ. ಈಗ 6 ಕುಟುಂಬಗಳಿಗೆ ಮನೆಯ ನಳ್ಳಿಯಲ್ಲೂ ನೀರಿಲ್ಲ, ಪಂಚಾಯತ್ನ ಸಾರ್ವಜನಿಕ ಕೊಳವೆಯಿಂದಲೂ ನೀರಿಲ್ಲ. ಹಣ ಇಲ್ಲದಿದ್ದರೆ ಕುಡಿಯಲು ಹನಿ ನೀರು ಪಡೆಯುವ ಹಕ್ಕೂ ಇಲ್ಲ ಎಂದು ಪಂಚಾಯತ್ ಸ್ಪಷ್ಟವಾಗಿ ಹೇಳಿದಂತೆ ತೋರ್ತಾ ಇದೆ. ಅಳಿವಿನಂಚಿನಲ್ಲಿರುವಂತಹ ಬುಡಕಟ್ಟು ಸಮುದಾಯದೊಂದಿಗಿನ ಈ ಅಮಾನವೀಯ ವರ್ತನೆ ನಿಜಕ್ಕೂ ಮಾನವೀಯ ಸಮಾಜ ಖಂಡಿಸಲೇಬೇಕು. ಜಿಲ್ಲಾಡಳಿತ ಈ ತಕ್ಷಣವೇ ಈ ಬಗ್ಗೆ ಮಧ್ಯ ಪ್ರವೇಶಿಸಬೇಕು, ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಿಪಿಐಎಂ ಆಗ್ರಹಿಸಿದೆ.